26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಇಲ್ಲ, ಅದೇ ಮತ್ತೆ ಮುಂದಿನ ವಾರ ಕರೆದಿದ್ದಾರಲ್ಲ ನೋಡಿ. ಈಗ ಮೊನ್ನೆ ಹೋಗಿದ್ರು, ತಮಗೆಲ್ಲ ಗೊತ್ತಿರೋ ಹಾಗೆ. ಆದರೆ ದೇಶದ ಮೇಲೆ ಇಷ್ಟು ಒಂದು ದೊಡ್ಡ ಘಟನೆ ನಡೆದಾಗ, ವಿದ್ಯಾರ್ಥಿಗಳ ಭವಿಷ್ಯ ಬಂದಾಗ ಆದ್ಯತೆಯನ್ನು ಅದಕ್ಕೆ ಕೊಡಬೇಕಾಗ್ತದೆ. ಭಾಳ ಸಹಾನುಭೂತಿಯಿಂದ ಸಹಕಾರ ಮಾಡಬೇಕು ಅಂತ ಕೇಳಿದ್ದಾರೆ. ಮುಂದಿನ ವಾರ ಮೋಸ್ಟ್ಲಿ ಸೋಮವಾರನೋ ಮಂಗಳವಾರನೋ ಕರೆದಿ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಅದೇನೋ ಇನ್ನು CM ಅವ್ರಿಗೆ ಬಿಟ್ಟಿದೆ ವಿಚಾರ. ಮೋಸ್ಟ್ಲಿ ಆಗಸ್ಟ್ ಮೊದಲನೇ ವಾರ ಎರಡನೇ ವಾರ ನಡೀಬೋದು. ಅದು ಇಲ್ಲ, ಇವರೇ ಇವತ್ತು ಬರ್ತಾ ಇರೋದು ಸಂಘಟನೆ ವಿಚಾರ ಮಾತಾಡೋಕ್ಕೆ. ಸಂಘಟನೆ ಸೃಜನ್ ಅಂತ ಒಂದು ನಮ್ದು ಕ್ಯಾಂಪೇನ್ ಇದೆ. ಎಲ್ಲಿ ನಾವು 2 ಅವಧಿಕ್ಕಿಂತ ಹೆಚ್ಚು ನಮ್ಮ DCC ಪ್ರೆಸಿಡೆಂಟ್ಸ್ ಇರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು, ಅವರಿದ್ದಾರೆ. ಪದಾಧಿಕಾರಿಗಳನ್ನು ಮರು ನೇಮಕ ಮಾಡೋದಿರ್ಬೋದು, ಮತ್ತು ಯಾವ ರೀತಿ ನಾವು ಮುಂದಿನ ಚುನಾವಣೆಗೆ ಸಿದ್ಧತೆ ಮಾಡ್ಕೋಬೇಕು, ಸಂಘಟನೆ ಆಗಬೇಕು ಅಂದ್ಬಿಟ್ಟು ಆ ವಿಚಾರಕ್ಕೆ ಬರ್ತಾ ಇರೋದು. ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ದುರ್ಬಳಕೆ ಆಗ್ತಾ ಇದೆ. IT ಕಾಯ್ದೆಯನ್ನು ಬಲಗೊಳಿಸೋದಕ್ಕೆ ಯಾವ ರೀತಿ ಕ್ರಮ ಮಾಡ್ತಾ ಇದ್ದಾರೆ ನೋಡಿ. ಈಗಾಗಲೇ ಅದಕ್ಕೋಸ್ಕರನೇ ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟನ್ನು ಮಾಡಿದ್ವಿ. ನಿಮ್ಗೆ ನೆನಪಿದೆ, ಪ್ರಾಯೋಗಿಕವಾಗಿ ನಾವು MP ಚುನಾವಣೆ ಸಂದರ್ಭದಲ್ಲಿ ಅದು ಮಾಡಿದ್ವಿ. ಭಾಳ ಯಶಸ್ವಿಯಾಗಿ ಕೂಡ ನಾವು ನಡೆಸಿದ್ವಿ. ಅದಾದಮೇಲೆ ಅದು ಪರ್ಸ್ಯೂ ಮಾಡಿಲ್ಲ. ಈಗ ನಾನು ಗೃಹ ಸಚಿವನಾದಮೇಲೆ ಅದನ್ನು ಮತ್ತೊಮ್ಮೆ ಪರ್ಸ್ಯೂ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನೂ 1-1.5 ತಿಂಗಳಲ್ಲಿ ಆ ರೂಪರೇಷೆಗಳು ತಮ್ಮ ಹತ್ರ ಬರುತ್ತೆ. ನೀವು ಕೂಡ ಅದಕ್ಕೆ ನನಗೆ ಆಲ್ಮೋಸ್ಟ್ 3 ತಾಸು ಕೂಡಿ ನೀವು ನನಗೆ ಗ್ರಿಲ್ ಮಾಡಿದ್ರಿ ಅದ್ರ ಬಗ್ಗೆ. ನಿಮ್ಗೆ ನೆನಪಿದ್ರೆ ಫೇಕ್ ನ್ಯೂಸು ಅವು ಇವು ಎಲ್ಲ ಅದ್ರ ಬಗ್ಗೆ ನಮ್ಗೆ ಕೇಳಿದ್ರಿ. ಅದಾದಮೇಲೆ ನೀವು ಕೂಡ ಸಮರ್ಥಿಸ್ಕೊಂಡ್ರಿ, ಹೌದು ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ. ನಿಮಗೂ ಕೂಡ ಯಾವುದು ಒಂದು ಕಮಿಟಿ ಇರ್ತದೆ, ಅದಕ್ಕೆ ನಿಮಗೂ ಕೂಡ ಆಹ್ವಾನ ಮಾಡ್ತೀವಿ. ನೀವು ಕೂಡ ಕೂತ್ಕೊಂಡು ನಮ್ಗೆ ಹೇಳಿ ಯಾವುದು ಫೇಕು ಯಾವುದಿಲ್ಲ. ನೋಡಿದ್ದೀವಲ್ಲ ಯಾವ ರೀತಿ ಕೋಮಗಲಭೆಗಳಿಗೆ ಅವಕಾಶ ಕೊಡ್ತದೆ. ಈಗ BJP ಅವರು ಇದು ಸರಿ ಇಲ್ಲ ಅಂತ ಇದ್ರು. ಈ ನಿಮ್ಮ ಬಂಗ್ಲೆಗುಡ್ಡೆ ಕೇಸ್ನಲ್ಲಿ, ಯಾವುದು ನಿಮ್ಮ ಗುರ್ಡೆ ಪ್ರಕರಣದಲ್ಲಿ BJP ಅವರೇ ಎದ್ದು ನಿಂತು ಈ ಸೋಷಿಯಲ್ ಮೀಡಿಯಾನಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಬ್ಯಾನ್ ಮಾಡಬೇಕಂತ ಅವರೇ ತಾನೇ ಹೇಳಿದ್ದು. ಈಗ ನಾವೇನೋ ಮಾಡ್ತೀವಿ, ಅವ್ರು ಹೇಳಿದ್ಮೇಲೆ ಅವ್ರು ಸಲಹೆ ಪಡೆದ್ಬಿಟ್ಟೆ ಮಾಡ್ತೀವಿ. ಅದಾದ್ಮೇಲೆ ಅವ್ರ ಚಾನೆಲ್ಗಳು ಏನಾಗ್ತದೆ ನೋಡ್ಬೇಕಷ್ಟೇ. ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಯಾರು ಅವ್ರು ಹೇಳಿದ್ರು. ನೋಡಿ, ನಮಗೆ ಒಳ್ಳೆ ಸಲಹೆ ಎಲ್ಲಿಂದ ಬರುತ್ತೆ ಅಲ್ಲಿ ತಗೋತೀನಿ. ಅದು ಸಲಹೆ BJPಯಿಂದ ಬಂದರೂ ತಗೋತೀನಿ, RSS ಇಂದನೂ ಬರ್ತೀನಿ. ನಮ್ಮ ಜನರಿಗೆ ಒಳ್ಳೇದಾಗಬೇಕು. ಆದರೆ ಅವ್ರು ಕೊಡೋದಿಲ್ಲ ಅಲ್ಲ, ಇದೇನೋ ಅಪರೂಪಕ್ಕೆ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.